ಬರದ ಮಧ್ಯೆ ಕರುನಾಡಿಗೆ ಕಾವೇರಿ ಶಾಕ್ ಎದುರಾಗಿದೆ. ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಸೂಚನೆ ಕೊಟ್ಟಿದೆ. ಇದು ಅನ್ನದಾತರ ಆಕ್ರೋಶ ಪುಟಿದೇಳುವಂತೆ ಮಾಡಿದೆ. ಮತ್ತೊಂದು ಕಡೆ ಮೇಕೆದಾಟು ಯೋಜನೆಗೂ ಕೂಡ ತಮಿಳುನಾಡು ಅಡ್ಡಗಾಲು ಹಾಕಿದ್ದು ಕಾವೇರಿ ಸಂಧಾನ ಸೂತ್ರಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಮುಖ್ಯಮಂತ್ರಿಗಳ ನಡವಳಿಕೆನ ಗಮನಿಸ್ತಾ ಇದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದಂತಾಗಿದೆ. ಉಚಿತ ನಿರ್ಣಯ ತಗೊಳ್ಳಬಹುದು. ಈಗ ಬೇಕಾಗಿರೋದು ಕೇವಲ ಇಚ್ಛಾಶಕ್ತಿ ಮಾತ್ರ. ಕೈಕೊಟ್ಟ ಮುಂಗಾರು ಮಳೆಯಿಂದ ಕರುನಾಡಲ್ಲಿ ಭೀಕರ ಬರದ ಭಯ ಹುಟ್ಟಿದೆ. ಜಿಲ್ಲೆಯಲ್ಲೂ ಹಸಿರಿನ ಹೆಗ್ಗುರುತೆ ಮಾಯವಾಗಿ ಹೋಗಿದೆ. ಬರೀ ಬಾಯಾರಿದ ಭೂಮಿಯ ಬಿರುಕುಗಳು ಮಾತ್ರ ಕಣ್ಣಿಗೆ ರಾಚುತ್ತಿವೆ. ಕೈಕೊಟ್ಟ ಮುಂಗಾರಿನ ಸತ್ಯಕ್ಕೆ ಹೆಗಲು ಕೊಡಲಾಗದೆ ರೈತರು ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ. ಡ್ಯಾಂಗಳಲ್ಲಿ ನೀರಿಲ್ಲ, ಬೆಳೆಗಳಿಗೆ ನೀರು ಸಿಗ್ತಿಲ್ಲ. ಇಂತಹ ಬರದ ಸಂಕಷ್ಟದಲ್ಲಿರೋ ಕರುನಾಡಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಮತ್ತೊಮ್ಮೆ ಮಹಾ ಹಿನ್ನಡೆಯಾಗಿದೆ. ಕರುನಾಡಿಗೆ ಮತ್ತೆ ಕಾವೇರಿ ಆಘಾತ. ತಮಿಳುನಾಡಿಗೆ ನೀರು ಹರಿಸಲು ಸೂಚನೆ. ಕಾವೇರಿ ಅಂದ್ರೆ ಬರೀ ನದಿಯಲ್ಲ, ಲಕ್ಷಾಂತರ ರೈತರ ಜೀವನಾಡಿ. ಅದೆಷ್ಟೋ ರೈತರ ಕುಟುಂಬಗಳ ಆಧಾರದ ಕೊಂಡಿ. ಅದರಲ್ಲೂ ಮಂಡ್ಯ, ಮೈಸೂರು ರೈತರು ಕಾವೇರಿಯನ್ನೇ ನಂಬಿ ಬದುಕಿನ ಬಂಡಿ ಸಾಗಿಸ್ತಿದ್ದಾರೆ. ಕಾವೇರಿ ಇಲ್ಲದೆ ಬದುಕೆ ಕತ್ತಲಾಗತ್ತೆ ಅನ್ನೋ ಸ್ಥಿತಿ ಇದೆ. ಆದ್ರೀಗ ಇದೇ ಕಾವೇರಿ ವಿಚಾರದಲ್ಲಿ ಕರುನಾಡಿಗೆ ಹಿನ್ನಡೆಯಾಗಿ ದೊಡ್ಡ ಅನ್ಯಾಯವಾಗುತ್ತಿದೆ. ತಮಿಳುನಾಡಿಗೆ 4 ಟಿಎಂಸಿ ನೀರು ಹರಿಸುವಂತೆ ಕರ್ನಾಟಕಕ್ಕೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಸೂಚನೆ ಕೊಟ್ಟಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3,500 ಕ್ಯೂಸೆಕ್ ನೀರು ಹರಿಸಲು ಆದೇಶಿಸಿದೆ. 49 ಟಿಎಂಸಿ ಸಾಮರ್ಥ್ಯದ ಕೆಆರ್ಎಸ್ ಡ್ಯಾಂನಲ್ಲಿ ಕೇವಲ 17.13 ಟಿಎಂಸಿ ನೀರಿದೆ. ಸುಮಾರು 9 ಟಿಎಂಸಿ ಡೆಡ್ ಸ್ಟೋರೇಜ್ ಇದೆ. ಡೆಡ್ ಸ್ಟೋರೇಜ್ ಹೋದರೆ ಉಳಿಯೋದು ಕೇವಲ 8 ಟಿಎಂಸಿ. ಈ 8 ಟಿಎಂಸಿಲಿ 4 ಟಿಎಂಸಿ ತಮಿಳುನಾಡಿಗೆ ಬಿಡಬೇಕು. ಇದರಿಂದ ಕರುನಾಡಲ್ಲಿ ಕುಡಿಯೋ ನೀರಿಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಹೀಗಾಗಿ ಸಿಡಬ್ಲ್ಯೂಆರ್ಸಿ ಆದೇಶ ಪಾಲನೆ ಮಾಡಲ್ಲ, ನೀರು ಬಿಡಲ್ಲ ಅಂತಿದೆ ರಾಜ್ಯ ಸರ್ಕಾರ. ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶದ ವಿರುದ್ಧ ಮೇಲ್ಮನವಿಗೆ ನಿರ್ಧಾರ ಮಾಡಿದೆ. ನಾಳೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದಾರೆ. ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ ಮಾಡಿ ಮೇಲ್ಮನವಿ ಸಲ್ಲಿಕೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಸಿಡಬ್ಲ್ಯೂಆರ್ಸಿ ಮೇಲೆ ಅಪೀಲು ಹಾಕೋಬಹುದು. ನಾವು ಸಿಡಬ್ಲ್ಯೂಎಂಎಗೆ ಅಪೀಲು ಹಾಕೋಬಹುದು. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾಳೆ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ದೀನಿ. ಏನು ಮಾಡಬೇಕು ನಾಳೆ ತೀರ್ಮಾನ ಮಾಡ್ತೀವಿ. ನಮ್ಮ ಆದ್ಯತೆ ಫಸ್ಟ್ ಪ್ರಿಫರೆನ್ಸು ಕುಡಿಯೋ ನೀರಿಗೆ. ನೀರು ಮಳೆ ಬಂದು ಹೆಚ್ಚಾಗಿ ಮಳೆ ಬಂದು ಡ್ಯಾಮ್ಗಳು ತುಂಬಿದ್ರೆ ನೀರು ಬಿಡೋದಕ್ಕೇನು ಅಡ್ಡಿ ಇಲ್ಲ. ಸಿಡಬ್ಲ್ಯೂಆರ್ಸಿ ಆದೇಶ ಬೆನ್ನಲ್ಲೇ ರಾಜ್ಯ ಸರ್ಕಾರದ ಮೇಲೆ ವಿಪಕ್ಷ ನಾಯಕರು ಒತ್ತಡ ಹಾಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಆಗ್ರಹಿಸುತ್ತಿದ್ದಾರೆ. ಬಿಡಬಾರದು. ಹೇಗೆ ತಮಿಳುನಾಡು ಕೂಡ ನಮಗೆ ಹೇಗೆ ಪ್ರತಿ ಬಾರಿ ಆದೇಶಗಳು ಬಂದಾಗ ಅದು ಕೌಂಟ್ರ್ ಆಗಿ ಅಪೀಲ್ಗಳು ಹೋಗ್ತಾರೆ ಅವರು. ಹಾಗೆ ನಾವು ಕೂಡ ಆ ಟ್ರಿಕ್ಸನ್ನೇ ಉಪಯೋಗ ಮುಳ್ಳನ್ನು ಮುಳ್ಳಿಂದಾನೇ ತೆಗಿಬೇಕು. ಕಾವೇರಿ ಕೊಳ್ಳದ ರೈತರು ಯಾರು ಕೂಡ ಬಿತ್ತನೆ ಮಾಡಬಾರದು ಅನ್ನುವ ಹೇಳಿಕೆಯನ್ನು ಕೂಡ ನೀಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ನಡವಳಿಕೆನ ಗಮನಿಸ್ತಾ ಇದ್ರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂದಂತಾಗಿದೆ ಅವರ ನಡವಳಿಕೆ. ಆ ರಾಜ್ಯದಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಬೇರೆ ಅನುಮತಿಯ ಅವಶ್ಯಕತೆ ಇಲ್ಲ ಅಂತೇಳಿ. ಹಾಗಾಗಿ ನೀವು ಕರ್ನಾಟಕ ಸರ್ಕಾರವೇ ಉಚಿತ ನಿರ್ಣಯ ತಗೊಳ್ಬೋದು. ಈಗ ಬೇಕಾಗಿರೋದು ಕೇವಲ ಇಚ್ಛಾಶಕ್ತಿ ಮಾತ್ರ. ಕಾವೇರಿದ ಕಿಚ್ಚು ರೊಚ್ಚಿಗೆದ್ದ ರೈತರು. ಹೆದ್ದಾರಿ ತಡೆದು ಅರೆಬೆತ್ತಲೆ ಪ್ರತಿಭಟನೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅನ್ನೋ ಆದೇಶ ಬಂದಿದ್ದೇ ತಡ ಅನ್ನದಾತರ ಆಕ್ರೋಶದ ಜ್ವಾಲೆ ಎದ್ದಿದೆ. ಮಂಡ್ಯದಲ್ಲಿ ರೈತ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡ್ತಿವೆ. ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಅರೆಬೆತ್ತಲೆ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು. ಒತ್ತಡಕ್ಕೆ ಮಣಿದು ನೀರು ಹರಿಸಿದ್ರೆ ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀರು ಬಿಟ್ರೆ ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನೀರು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಆದೇಶ ಪಾಲನೆ ಮಾಡಬಾರ್ದು. ಏನು ಕಮಿಟಿ ಇದೆ, ಕರ್ನಾಟಕದ ಬಗ್ಗೆ ಕಿಂಚಿತ್ತಾರು ಗಮನ ಕೊಟ್ಟು ಕರ್ನಾಟಕದ ಬಗ್ಗೆ ಇವರು
ಕುಡಿ ನೀರಿಗೆ ಅಂತ ಹೇಳ್ತವ್ರೆ. ಕುಡಿ ನೀರಿಗೆ ತಾನೇ ಎಲ್ಲಿ ಉಳ್ಕೊಂಡು ಸ್ವಾಮಿ? ದಯವಿಟ್ಟು ನೀವು ಮಾತಿನ ಪ್ರಕಾರ ಅವತ್ತು ಮಂಡ್ಯದಲ್ಲಿ ಏನು ರೀತಿ ಹೇಳ್ಬಿಟ್ಟೋದ್ರಿ, ನೀರನ್ನ ಬಿಡೋಕ್ಕಾಗೋದಿಲ್ಲ, ನೀರು ಕುಡಿಬೇಕು ಅಂತ ಹೇಳಿದಿರಲ್ಲ, ಅದನ್ನ ವಾಕ್ಯ ಉಳಿಸ್ಕೊಳ್ಳಿ. ಅಲ್ಲದೇವರೆ ಒಂದು ಮಾತ್ರ ದೊಡ್ಡ ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮ ಮಂಡಲಕ್ಕೆ ಬಿಡುವ ನಮ್ಮ ಸಂದೇಶ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಅಂದರೆ ರೈತರಿಗೆ ಬೆಳೆದು ನಿಂತಿರೋಂಥ ಬೆಳೆಗಳಿಗೆ ಯಾವ ಥರ ನೀರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗತ್ತೆ. ಆದರೆ ನಮಗೆ ಇದಕ್ಕೆ ಸಂಪೂರ್ಣ ಯಾವುದೇ ಥರದ ಒಪ್ಪಿಗೆ ಇಲ್ಲ. ಇದು ಸರ್ಕಾರ ಏನು ಕಾನೂನು ಹೋರಾಟ ಮಾಡಬೇಕು ಅದರಲ್ಲಿ ಹೆಚ್ಚು ಹೋರಾಟ ಮಾಡಿ ನಮಗೆ ನೀರನ್ನು ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸಿಡಬ್ಲ್ಯೂಆರ್ಸಿ ಆದೇಶ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯು ಆಕ್ರೋಶ ಹೊರಹಾಕಿದೆ. ತಮಿಳುನಾಡಿನ ಲಾಬಿಗೆ ರಾಜ್ಯ ಸರ್ಕಾರ ಮಣಿಯಬಾರದು, ತಮಿಳುನಾಡಿಗೆ ನೀರು ಬಿಟ್ಟರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟಿದೆ. ರಾಜ್ಯ ಸರ್ಕಾರ ಏನಾದರೂ ತಮಿಳುನಾಡಿನ ಲಾಬಿಗೆ ಮಣಿದು ನೀವೇನಾದರೂ 4.5 TMC ನೀರನ್ನ ಕರ್ನಾಟಕದ ರೈತರನ್ನ ಬಲಿ ಕೊಟ್ಟು ಬಿಟ್ಟಿದ್ದೇ ಆದ್ರೆ ಕರ್ನಾಟಕ ಮತ್ತೊಮ್ಮೆ 91ರಲ್ಲಿ ಹಾಗೆ ಭುಗಿಲೆದ್ದು ನಿಂತ್ಕೊಂತಲ್ಲ, ಹಾಗೆ ಭುಗಿಲೆದ್ದು ನಿಲ್ಲುತ್ತೆ. ಆಗ ಭಾರಿ ಕಷ್ಟ ಆಗುತ್ತೆ ಅನ್ನೋ ಮನವರಿಕೆಯನ್ನ ನಾನು ರಾಜ್ಯ ಸರ್ಕಾರಕ್ಕೂ ಮಾಡಿಕೊಡ್ತಾ ಇದ್ದೀನಿ. ಮೇಕೆದಾಟು ವಿಚಾರದಲ್ಲಿ ಕರುನಾಡಿಗೆ ಗುಡ್ ನ್ಯೂಸ್. ಕಾವೇರಿ ನೀರು ಹರಿಸಬೇಕು ಅನ್ನೋ ವಿಚಾರ ಒಂದ್ ಕಡೆಯಾದ್ರೆ, ಮೇಕೆದಾಟು ಯೋಜನೆ ವಿಚಾರದಲ್ಲಿ ರಾಜ್ಯಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ಕರುನಾಡಿಗೆ ಕೇಂದ್ರ ಸರ್ಕಾರದ ಬಲ ಸಿಕ್ಕಿದೆ. ಮೇಕೆದಾಟು ವಿಚಾರ ರಾಜ್ಯಸಭೆಯಲ್ಲಿ ಸದ್ದು ಮಾಡಿತು. ತಮಿಳುನಾಡಿನ ತಕರಾರಿಗೆ ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಒಪ್ಪಿಗೆ ಬೇಕಿಲ್ಲ, ಗಡಿಯೊಳಗೆ ನೀರು ಬಳಕೆಗೆ ಕರ್ನಾಟಕಕ್ಕೆ ಅಧಿಕಾರ ಇದೆ ಅಂತ ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಈ ಉತ್ತರದ ಬೆನ್ನಲ್ಲೇ ತಮಿಳುನಾಡು ಮತ್ತೆ ಅಡ್ಡಗಾಲು ಹಾಕ್ತಿದೆ. ಮೇಕೆದಾಟು ವಿಚಾರವಾಗಿ ತಮಿಳುನಾಡು ಸಿಎಂ ವಿಜಯ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಮೇಕೆದಾಟುಗೆ ತಮಿಳುನಾಡು ಅನುಮತಿ ಬೇಕಿಲ್ಲ ಎಂಬ ವಾದ ಸರಿಯಲ್ಲ. ಕೇಂದ್ರ ಸರ್ಕಾರ ರಾಜ್ಯಸಭೆಯಲ್ಲಿ ಕೊಟ್ಟಿರುವ ಹೇಳಿಕೆಯಿಂದ ನೋವಾಗಿದೆ. ತಮಿಳುನಾಡಿನ ಜನ ರೈತರ ಮೇಲೆ ಗದ ಪ್ರಹಾರದಂತಿದೆ. ಆಲಮಟ್ಟಿ ವಿಚಾರದಂತೆಯೇ ಕಾವೇರಿ ನೀರು ಹಂಚಿಕೆ ಆಗಬೇಕು. ಒಕ್ಕೂಟ ವ್ಯವಸ್ಥೆಯ ಆಡಳಿತ ಹಂಚಿಕೆ ತೀರ್ಮಾನಗಳು ಉಳಿಯಬೇಕು. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಅನ್ಯಾಯ ಆಗುತ್ತಿದೆ. ಕಾವೇರಿ ಕೇವಲ ಕರ್ನಾಟಕವಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತದ ಜೀವನಾಡಿ. ಪ್ರಧಾನಮಂತ್ರಿಯವರು ಕೂಡಲೇ ಮಧ್ಯಪ್ರವೇಶಿಸಬೇಕು ಅಂತ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ, ಸುಪ್ರೀಂ ಕೋರ್ಟ್ ಕೂಡ ಕರ್ನಾಟಕದ ಪರವೇ ನಿಂತಿದೆ. ಶೀಘ್ರದಲ್ಲೇ ಮೇಕೆದಾಟು ಯೋಜನೆಗೆ ಅನುಮತಿ ಪಡೆಯುತ್ತೇವೆ ಅಂದಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ತಮಿಳುನಾಡು ಪರ ಯಾವ ಕೇಸು ಅವ್ರ ಪರ ಆಗಿಲ್ಲ, ಎಲ್ಲ ಕರ್ನಾಟಕದ ಪರನೇ ಆಗಿದೆ. ಅದರ ಮೇಲೆ ನಾವು DPR ಕೂಡ ಸಲ್ಲಿಸಿದ್ವಿ. ಅದನ್ನು ಸಣ್ಣ ಮಾಡಿಫಿಕೇಷನ್ ಮಾಡಿ ಮತ್ತೆ ರೀಸಬ್ಮಿಟ್ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಫಾರೆಸ್ಟ್ ಲ್ಯಾಂಡ್ ಹೋಗುತ್ತಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ನಾವು ಕೊಟ್ಟು ತೀರ್ಮಾನ ತಗೊಂಡ್ರೆ ನಮ್ಮ DPR ಅನುಮೋದನೆ ಸಿಗುತ್ತೆ. ಕೇಂದ್ರ ಸರ್ಕಾರ ನಿನ್ನೆ ಅಂದರೆ ರಾಜ್ಯಸಭೆಯಲ್ಲಿ ಸನ್ಮಾನ್ಯ ಮಂತ್ರಿಗಳು ತಮಿಳುನಾಡಿನ ರಾಮದಾಸ್ ಅವರು ಒಂದು ಪ್ರಶ್ನೆ ಕೇಳಿದರು, ಡ್ಯಾಮ್ ಕಟ್ಟಿದ್ದಕ್ಕೆ ತಮಿಳುನಾಡಿನ ಅನುಮತಿ ತಗೊಂಡಿಲ್ಲ ಅಂತ. ಕೇಂದ್ರ ಸರ್ಕಾರ ಭಾಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯ ಅವರ ವ್ಯಾಪ್ತಿಯಲ್ಲಿ ಯಾರ ಅನುಮತಿನೂ ಬೇಕಾಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ಕಾವೇರಿ ಸಂಧಾನ ಸೂತ್ರಕ್ಕೆ ಡೇಟ್ ಫಿಕ್ಸ್. ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಆದೇಶ ಬೆನ್ನಲ್ಲೇ ಕರ್ನಾಟಕ ಸಿಎಂ ಹಾಗೂ ತಮಿಳುನಾಡು ಸಿಎಂ ನಡುವಿನ ಸಭೆ ಫಿಕ್ಸ್ ಆಗಿದೆ. ಆಗಸ್ಟ್ 3ರಂದು DK ಶಿವಕುಮಾರ್ ಹಾಗೂ ತಮಿಳುನಾಡು ಸಿಎಂ ವಿಜಯ್ ಮೀಟಿಂಗ್ ನಡೆಯಲಿದೆ. ಕಾವೇರಿ ನೀರು ಬಿಡುವ ವಿಚಾರದ ಬಗ್ಗೆ ಉಭಯ ಸಿಎಂಗಳು ಚರ್ಚೆ ನಡೆಸಲಿದ್ದಾರೆ. ಇದರ ಜೊತೆಗೆ ಮೇಕೆದಾಟು ಯೋಜನೆ ಬಗ್ಗೆಯೂ ಮಾತುಕತೆ ನಡೆಸಲಿದ್ದಾರೆ. ಇನ್ನು ಈ ಸಭೆಗೂ ಮುನ್ನ DKಶಿ KRS ಡ್ಯಾಂಗೆ ಭೇಟಿ ಕೊಡಲಿದ್ದಾರೆ. ಸದ್ಯದ ಪರಿಸ್ಥಿತಿ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆಯಲಿದ್ದಾರೆ. ಒಟ್ಟಾರೆ ಇಷ್ಟು ದಿನ ತಣ್ಣಗಿದ್ದ ಕಾವೇರಿ ಕಿಚ್ಚು ಮತ್ತೆ ಕಾವೇರಿದೆ. ರಾಜ್ಯ ಸರ್ಕಾರ ಮುಂದಿನ ತೀರ್ಮಾನದತ್ತ ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರೆಲ್ಲ ಕಷ್ಟಪಟ್ಟು ಬೆಳೆದ ತೆಂಗು ಅಡಿಕೆ ಕೈಗೆ ಸಿಗುತ್ತೆ ಅನ್ನೋ ಆಸೆಯಲ್ಲಿದ್ರು. ಮಕ್ಕಳ ಮದುವೆ ಮಾಡಬೇಕು ಅನ್ನೋದರ ಜೊತೆಗೆ 10 ಕನಸು ಕಂಡಿದ್ರು. ಆದರೆ ಕನಸು ನುಚ್ಚು ನೂರಾಗಿದೆ. ತಮ್ಮ ಕಣ್ಣೆದುರೇ ಎಲ್ಲವೂ ಸರ್ವನಾಶವಾಗಿದ್ದು ಕಣ್ಣೀರು ಹಾಕ್ತಿದ್ದಾರೆ. ¡Vamos!
ತೋಟದವನಿಗೆ ಸಾಯಿಸ್ಬೇಕು. ಗನ್ನು ತಗೊಂಡು ನನಗೆ ಸಾಯಿಸಿದ್ರೆ ನಿಮ್ಗೆ ಹೇಳೋರು ಕೇಳೋರು ಯಾರು ಇರಲ್ಲ. ಅವರ ಭೂಮಿ ಅವ್ರಿಗೆ ಸಿಗೋವರೆಗೂ ನಿರಂತರವಾಗಿ ಅವ್ರ ಜಯ ಸಿಗೋವರೆಗೂ ನಡೀತಾ ಇರ್ತದೆ. ಕಷ್ಟಪಟ್ಟು ಬೆಳೆದ ತೆಂಗು ಅಡಿಕೆ ಮರ ನೆಲಸಮ. ಅರಣ್ಯ ಇಲಾಖೆ ವಿರುದ್ಧ ಅನ್ನದಾತರ ಆಕ್ರೋಶ. 10 ವರ್ಷಗಳ ಶ್ರಮ ಬದುಕು ಹಸನಾಗುತ್ತೆ ಅನ್ನೋ ರೈತನ ಕನಸು ನುಚ್ಚು ನೂರಾಗಿದೆ. ಬುಲ್ಡೋಸರ್ ಘರ್ಜನೆಗೆ ತೆಂಗು ಅಡಿಕೆ ಸರ್ವನಾಶವಾಗಿದೆ. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ವರ್ಷಗಳ ಶ್ರಮ ಮಣ್ಣು ಪಾಲಾಗಿದೆ. ಕಷ್ಟಪಟ್ಟು ಬೆಳೆದ ಅಡಿಕೆ ತೆಂಗು ಮರಗಳು ಕ್ಷಣಾರ್ಧದಲ್ಲೇ ನೆಲಕ್ಕುರುಳಿವೆ. ಈ ದೃಶ್ಯಕ್ಕೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಸಾಕ್ಷಿಯಾಗಿದೆ. ತುಮಕೂರಿನಲ್ಲಿ ಅರಣ್ಯ ಇಲಾಖೆ ಹೆಸರಿನಲ್ಲಿ ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸುತ್ತಿದೆ. ರೈತರ ಜಮೀನು ವಶಕ್ಕೆ ಪಡೆದು ಎಲ್ಲವನ್ನೂ ನೆಲಸಮ ಮಾಡ್ತಿದೆ. ಕಷ್ಟಪಟ್ಟು ಬೆಳೆದ ಬೆಳೆ ನೆಲಕ್ಕುರುಳಿದ್ದು ಅನ್ನದಾತರು ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಒಕ್ಕಲೆಬ್ಬಿಸುವ ವಿರುದ್ಧ ಸಾಗುವಳಿ ರೈತರ ಪ್ರತಿಭಟನಾ ಸಮಾವೇಶ ಹೆಸರಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಗಿಡ ಕಡಿಯುವಾಗ ನಾವು ಸಣ್ಣದಿಂದ ಎಷ್ಟು ನಾವು ಕಷ್ಟಪಟ್ಟಿದ್ದೀವಿ. ಆ ಗಿಡ ಕಡಿಯೋದು ಬದಲಿ ಫಸ್ಟು ತೋಟದವನಿಗೆ ಸಾಯಿಸ್ಬಿಡ್ರಿ. ನೀವು ಸುಮ್ಮನೆ ಬಂದಿದ್ದಲ್ಲ, ಗನ್ನು ತೊಗೊಂಡು ನನಗೆ ಸಾಯಿಸಿದ್ರೆ ನಿಮ್ಗೆ ಹೇಳೋರು ಕೇಳೋರು ಯಾರೂ ಇರಲ್ಲ. ಆರಾಮಾಗೆ ತೋಟನ ಕಡಿಬೋದು ನೀವು. ಇವತ್ತು ಬೇರೆ ಕೆಲಸ ಮಾಡೋಕ್ಕೆ ನಮ್ಮ ಕೈಲಿ ಏನೂ ಇಲ್ಲ. ಆಮೇಲೆ ಭಿಕ್ಷೆ ಬಿಡೋಕ್ಕೂ ರೂಢಿ ಇತ್ತಿಲ್ಲ. ಕೊಟ್ಟಿದ್ದ ಕೈ, ದುಡ್ಡು ನೋಡಿದ ಕೈಗಳು ಭಿಕ್ಷೆ ಬೇಡೋದು ರೂಢಿಲ್ಲ ಸರ್. ಮೊದಲು ನಮ್ಮನ್ನು ಕೊಂದು ಆಮೇಲೆ ಮರಗಳನ್ನು ಕಡಿಯಿರಿ ಅಂತ ರೈತರು ಅರಣ್ಯ ಇಲಾಖೆ ವಿರುದ್ಧ ಹಿಡಿಶಾಪ ಹಾಕಿದ್ದಾರೆ. ನಾವು ಕೈ ನೀಡಿ ದಾನ ಮಾಡುವವರು ಈಗ ಭಿಕ್ಷೆ ಬೇಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಾನ ಕೊಟ್ಟವರು ಹೇಗೆ ಭಿಕ್ಷೆ ಬೇಡಲಿ ಅಂತ ರೈತರು ಗದ್ಗದಿಕರಾಗಿದ್ದಾರೆ. ಯಾವುದೇ ಮುನ್ಸೂಚನೆ ನೀಡದೆ ಇದ್ದಕ್ಕಿದ್ದಂತೆ ಬಂದು ತೋಟ ನಾಶ ಮಾಡಿರೋದು ಎಷ್ಟು ಸರಿ? ನಮಗೆ ಜಮೀನು ವಾಪಸ್ ನೀಡದಿದ್ದರೆ ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ. ಈ ಹೋರಾಟ ರೈತರಿಗೆ ಅವರ ಭೂಮಿ ಏನು ಈ ಬುಕ್ಕಾಪಟ್ಟಣ ಅರಣ್ಯ ವಲಯದಲ್ಲಿ ಸುಮಾರು ಒಂದು 3-4 ಸಾವಿರ ಎಕರೆ ಆಕ್ರಮಿಸ್ಕೊಳಕ್ಕೆ ಬಂದಿದ್ದಾರೆ. ಅವರ ಭೂಮಿ ಅವ್ರಿಗೆ ಸಿಗೋವರೆಗೂ ಈ ಹೋರಾಟ ನಿಲ್ಲದೆ. ಇದು ಮೊದಲನೇ ಹಂತ. ಈ ಸಮಾವೇಶ ಇದು ಮೊದಲನೇ ಹಂತ. ವಿಭಿನ್ನವಾದ ಹೋರಾಟಗಳು ಈ ನಿರಂತರವಾಗಿ ಅವ್ರಿಗೆ ಜಯ ಸಿಗೋವರೆಗೂ ನಡೀತಾ ಇರ್ತದೆ. ಅರಣ್ಯ ಇಲಾಖೆ ಕೇವಲ ಮರಗಳನ್ನು ಕಡಿದಿಲ್ಲ, ಬದಲಿಗೆ ರೈತರ ಜೀವನಾಡಿಯನ್ನೇ ಕತ್ತರಿಸಿ ಹಾಕಿದೆ. ಈಗಲಾದರೂ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ. ತಕ್ಷಣವೇ ಅರಣ್ಯ ಇಲಾಖೆ ವಶಪಡಿಸಿಕೊಂಡಿರುವ ಜಮೀನನ್ನು ರೈತರಿಗೆ ವಾಪಸ್ ನೀಡಬೇಕು. ರೈತರ ಕಣ್ಣೀರು ಒರೆಸುವ ಕೆಲಸ ಮಾಡಬೇಕಿದೆ. ವಿಠಲ್, ನ್ಯೂಸ್ 18 ತುಮಕೂರು. ನವದಂಪತಿಗಳ ಜಾತ್ರೆ ಎಂದೇ ಪ್ರಸಿದ್ಧಿ ಪಡೆದ ಚಾಮರಾಜೇಶ್ವರ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿದೆ. ಜಾತ್ರೆಯ ತುಂಬೆಲ್ಲ ನವಜೋಡಿಗಳ ಕಲರವ ಮೇಳೈಸಿತ್ತು. ಆಷಾಢದಲ್ಲೇ ಕೈ ಹಿಡಿದು ನವಜೋಡಿಗಳು ಭರ್ಜರಿ ಜಾತ್ರೆ ಮಾಡಿದ್ದಾರೆ. ಆಷಾಢದಲ್ಲಿ ನವದಂಪತಿಗಳ ಜಾತ್ರೆ ಜೋಶ್. ಜಾತ್ರೆಯಲ್ಲಿ ಕೈ ಹಿಡಿದು ಜೋಡಿಗಳ ಸಡಗರ. ಆಷಾಢ ಮಾಸ ನವದಂಪತಿಗಳ ಪಾಲಿನ ವನವಾಸ ಅನ್ನೋ ಮಾತಿದೆ. 1 ತಿಂಗಳ ಕಾಲ ಪರಸ್ಪರ ದೂರ ಇರ್ತಾರೆ. ಆಷಾಢ ಶುರುವಾಗೋ ಮೊದಲೇ ನವ ವಿವಾಹಿತೆಯರು ತವರು ಮನೆ ಸೇರ್ತಾರೆ. ಹೀಗಾಗಿ ದೂರವಿರೋ ಈ ನವದಂಪತಿಗಳಿಗಾಗಿ ವಿಶೇಷ ಜಾತ್ರೆ ಜೋರಾಗಿರುತ್ತೆ. ಅದುವೇ ಚಾಮರಾಜನಗರ ಜಿಲ್ಲೆ ಚಾಮರಾಜೇಶ್ವರ ಜಾತ್ರೆ. ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಜಾತ್ರೆಗಳು ನಡೆಯೋದಿಲ್ಲ. ಆದರೆ ಗಡಿ ಜಿಲ್ಲೆ ಚಾಮರಾಜನಗರದ ಇತಿಹಾಸ ಪ್ರಸಿದ್ಧ ಶ್ರೀ ಚಾಮರಾಜೇಶ್ವರ ಜಾತ್ರೆ ಮಾತ್ರ ನಡೆಯುತ್ತೆ. ಇವತ್ತೂ ಕೂಡ ಭರ್ಜರಿಯಾಗಿ ಜಾತ್ರೆ ನಡೆಯಿತು. ಬೆಳಿಗ್ಗೆ 11ರಿಂದ 11:27ರವರೆಗೆ ಸಲ್ಲುವ ಶುಭ ಕನ್ಯಾ ಲಗ್ನದಲ್ಲಿ ಚಾಮರಾಜೇಶ್ವರನ ರಥಾರೋಹಣ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಈ ಆಷಾಢದಲ್ಲಿ ನಮ್ಮ ಕರ್ನಾಟಕದಿಂದ ಇದೇ ಮೊದಲ ಬಾರಿಗೆ ಆಷಾಢದಲ್ಲಿ ತೇರು ನಡೆಯೋದು. ನಾವು ಜೋಡಿಯಾಗಿ 1 ತಿಂಗಳು ಆಷಾಢದಲ್ಲಿ ಹೊರಗಡೆ ಬೇರೆ ಬೇರೆ ಇದ್ದೋ ಅಲ್ಲಿ ಮನೆ ನಾವು ಮನೇಲಿ ಬಟ್ ಇವಾಗ ಒಂದು ಚಾನ್ಸಲ್ಲಿ ನಾವು ಜೊತೆ ಸೇರಿದ್ದೀವಿ. ಬಂದು ನಗರ ಜಾತ್ರೆಗಳು ಸುತ್ತಾಡಿ ಎಲ್ಲ ಎಂಜಾಯ್ ಮಾಡಿ
ಎಲ್ಲರೂ ನೋಡಿದೀವಿ. ನವ ದಂಪತಿಗಳು ಹೊಸದಾಗಿ ಎಲ್ಲ ಬಂದಿದ್ದಾರೆ, ನಮಗೂ ಸಂತೋಷ, ನಾವು ಜೊತೆಗೆ ಬಂದಿದ್ದೀವಿ. ಎಲ್ಲ ಅನುಜವನ್ನ ಎಸ್ತಿದೀವಿ ಇಬ್ರು. ಒಳ್ಳೇದಾಗ್ಲಿ ಅಂತ, ಎಲ್ಲ ನಾಡಿಗೆ ಒಳ್ಳೇದಾಗ್ಲಿ, ನಮ್ಮ ನಾಡಿಗೆ ಮಳೆ ಬೆಳೆ ಇಲ್ಲಿ ಎಲ್ಲರಿಗೂ ಸಂತೋಷವಾಗಲಿ ಅಂದ್ಬಿಟ್ಟು ನಾವು ಇಷ್ಟಪಡ್ತೀವಿ ಅಷ್ಟೇ. ಚಾಮರಾಜೇಶ್ವರ ಜಾತ್ರೆ ನವದಂಪತಿಗಳ ಜಾತ್ರೆ ಎಂದೇ ಫೇಮಸ್. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಅನ್ನೋ ಹೆಗ್ಗಳಿಕೆಯೂ ಇದೆ. ಹೀಗಾಗಿ ಈ ಜಾತ್ರೆಯಲ್ಲಿ ಹೊಸದಾಗಿ ಮದುವೆಯಾದ ಜೋಡಿಗಳದ್ದೇ ಕಲರವ. ಕೈ ಹಿಡಿದು ಭರ್ಜರಿಯಾಗಿ ಜಾತ್ರೆ ಮಾಡಿದ್ದಾರೆ. ಇಷ್ಟವಾದ ವಸ್ತುಗಳನ್ನ ಖರೀದಿಸಿ ಸೆಲ್ಫಿಗೆ ಪೋಸ್ ಕೊಟ್ಟು ಜಮ್ ಅಂತ ಜಾತ್ರೆ ಮಾಡಿದ್ದಾರೆ. ಜೊತೆಗೆ ರಥಕ್ಕೆ ಹಣ್ಣು ಧವನ ಎಸೆದು ಹರಕೇನು ಕಟ್ಕೊಂಡಿದ್ದಾರೆ. ನಾವು ಆಷಾಢ ಅಲ್ವಾ, ನಾವು ನಮ್ಮ ಮನೇಲಿ ಇದ್ವಿ, ಇವ್ರು ಅವ್ರ ಮನೇಲಿ ಇದ್ದು. ಇವಾಗ ಈ ತೇರಲ್ಲಿ ಜೊತೆಗೆ ಬಂದು ಹಣ್ಣು ಜನ ಎಲ್ಲ ಎಷ್ಟು ಓಡಾಡ್ಕೊಂಡು ಖುಷಿಯಾಗಿದ್ದೀವಿ. ದರ್ಶನ ಮಾಡಿದ್ವಿ. ಓಲೆ ಎಲ್ಲ ಕೊಡ್ಸಿದ್ರು, ಇನ್ನ ಕೊಡ್ಸ್ಬೇಕು ಅಂತ ಅನ್ಸ್ಕೊತೀನಿ. ಖುಷಿ ಆಯ್ತು. ನಾವ್ ಮದ್ವೆ ಆಗಿ 2 months ಆಯ್ತು. ಸೊ ಬಂದು ಖುಷಿ ಆಯ್ತು. ತುಂಬಾ ಜನ ಇದ್ದಾರೆ. ಆಮೇಲೆ ಚೆನ್ನಾಗಿತ್ತು, ರಥೋತ್ಸವ ಚೆನ್ನಾಗಿತ್ತು, ಹಾಗೂ ದೇವದರ್ಶನ ಚೆನ್ನಾಗಾಯ್ತು. ಒಟ್ಟಾರೆ ಚಾಮರಾಜೇಶ್ವರ ತೇರು ಧಾರ್ಮಿಕ ಆಚರಣೆ ಮತ್ತು ನವದಂಪತಿಗಳ ಭಾವನಾತ್ಮಕ ಸಂಗಮಕ್ಕೆ ಸಾಕ್ಷಿಯಾಗಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.